Welcome to the KNO Academic YouTube channel. This is Mr. Khalil from MHN department. ನಾವು ಇವತ್ತು ಏನು ನೋಡ್ತಾ ಹೋಗೋಣ ಅಂತಂದರೆ ಇಮ್ಯುನಿಟಿ ಬಗ್ಗೆ ನೋಡ್ತಾ ಹೋಗೋಣ. ಒಂದು ಇನ್ನೇಟ್ ಇಮ್ಯುನಿಟಿ, ಮತ್ತೊಂದು ಅಕ್ವೈರ್ಡ್ ಇಮ್ಯುನಿಟಿ. ಬೈ ಬರ್ತಿಂದ ಏನಾದರೂ ಬಂದರೆ ಅದನ್ನು ನಾವು ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಅಥವಾ ಪರಿಸರಕ್ಕೆ ಏನಾದರೂ ಇದ್ದಾದಾಗ ಅಂದರೆ ಬಂದಾದಮೇಲೆ ಆಫ್ಟರ್ ದ ಬರ್ತ್ ಆಫ್ ದ ಬೇಬಿ ಆ್ಯಂಡ್ ಎನ್ವೈರನ್ಮೆಂಟಲ್ ಅಡ್ಜಸ್ಟ್ಮೆಂಟ್ ಅಥವಾ ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಕೆಲವೊಂದು ಆ್ಯಂಟಿಬಾಡೀಸ್ ಆಗಿರ್ಬೋದು, ಅದರಿಂದ ಪ್ರಚೋದನೆ ಆಗಿರ್ತಕ್ಕಂಥ ಆ್ಯಂಟಿಜೆನ್ಸಿಂದ ಪ್ರಚೋದನೆ ಆಗಿರ್ತಕ್ಕಂಥ ಆ್ಯಂಟಿಬಾಡೀಸ್ ಆಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ, ಅಕ್ವೈರ್ಡ್ ಇಮ್ಯುನಿಟಿ ಆಗುತ್ತೆ. ಅಕ್ವೈರ್ಡ್ ಅಂದರೆ ಆಫ್ಟರ್ ದ ಬರ್ತ್. ಓಕೆ, ಸೊ ಫಸ್ಟ್ ನಾವೇನು ನೋಡ್ತಾ ಹೋಗೋಣ ಅಂದರೆ ಅಕ್ವೈರ್ಡ್ ಇಮ್ಯುನಿಟಿಯಲ್ಲಿ ರೇಬೀಸ್ಗೂ ಮತ್ತು ಹೆಪಟೈಟಿಸಲ್ಲಿ ಏನು ಡಿಫ್ರೆನ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ದೇರ್ ಆರ್ 4 types ಆಫ್ ದ ಅಕ್ವೈರ್ಡ್ ಇಮ್ಯುನಿಟಿ. ಸೊ ನಾರ್ಮಲಿ ವಿ ಹ್ಯಾವ್ 2 types. ಫಸ್ಟ್ ಒನ್ ಈಸ್ ಏನದು ಆ್ಯಕ್ಟಿವ್ ಇಮ್ಯುನಿಟಿ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಅಂತ ನಾನು ಕ್ಲಾಸಿಫಿಕೇಶನ್ ಆಮೇಲೆ ಹೇಳ್ತೀನಿ. ಫಸ್ಟ್ ವಿಲ್ ಸಿ ದ ಡಿಫ್ರೆನ್ಸ್ ಇನ್ ರೇಬಿಸ್ ಆ್ಯಂಡ್ ಹೆಪಟೈಟಿಸ್. ಸೊ ಎರಡೂ ಕೂಡ ಇನ್ಫೆಕ್ಷನ್ನೇ. ಓಕೆನಾ. ಸೊ ಟೂ ಆಲ್ಸೋ ಇನ್ಫೆಕ್ಷನ್, ರೇಬಿಸ್ ವ್ಯಾಕ್ಸಿನು ಮತ್ತು ಹೆಪಟೈಟಿಸ್ ವ್ಯಾಕ್ಸಿನ್. ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಹೆಪಟೈಟಿಸಲ್ಲಿ ಇರುತ್ತೆ. ಯಾಕಂದರೆ ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಆಗಬೇಕು ಅಂತಂದರೆ ಒಂದು ರೂಲ್ ಬಂದು ಲೈಫ್ ಲಾಂಗ್ ಇಮ್ಯುನಿಟಿ ಪ್ರಾವಿಷನ್ ಮಾಡಬೇಕು. ಓಕೆನಾ. ಸೊ ಲೈಫ್ ಲಾಂಗ್ ಇಮ್ಯುನಿಟಿ ಪ್ರಾವಿಷನ್ ಆಗಬೇಕು ಆಫ್ಟರ್ ದ ಎನಿ ಎಕ್ಸ್ಪೋಜರ್ ಟು ದ ಇನ್ಫೆಕ್ಷನ್ಗೆ, ಅದು ನ್ಯಾಚುರಲ್ ಇನ್ಫೆಕ್ಷನ್ಗೆ ಎಕ್ಸ್ಪೋಜರ್ ಆದಾಗ. ಓಕೆ, ನ್ಯಾಚುರಲ್ ಇನ್ಫೆಕ್ಷನ್ಗೆ ಎಕ್ಸ್ಪೋಜರ್ ಆದಮೇಲೆ ಮೆಮೊರಿ ಸೆಲ್ಸಲ್ಲಿ ಫೀಡ್ ಆಗಿ ಏನಾಗುತ್ತೆ, ಲೈಫ್ ಲಾಂಗ್ ಪ್ರೊಟೆಕ್ಷನ್ನ ಕೊಡುತ್ತೆ. ಅದನ್ನ ಏನಂತೀವಿ ನಾವು ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಸೊ ರೇಬಿಸಲ್ಲಿ ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಇರೋದಿಲ್ಲ. ಏನಕ್ಕೆ? ಸೊ ದಿಸ್ ಒನ್ ಈಸ್ ಇನ್ಫೆಕ್ಷನ್ ವಿಚ್ ಈಸ್ ನಾಟ್ ನ್ಯಾಚುರಲ್. ಓಕೆ, ಸೊ ನೀವು ಅದಕ್ಕೇನಾದರೂ ಕಿರಿಕ್ ಮಾಡಿ ಅಥವಾ ಏನಾದರೂ ಡಾಗ್ ಏನಾದರೂ ಬೈಟ್ ಮಾಡಿದರೆ ಸೊ ಇನ್ಫೆಕ್ಷನ್ ಆಗುತ್ತೆ. ಆ್ಯಂಡ್ ಜೋಕ್ಸ್ ಅಪಾರ್ಟ್, ದಟ್ ಡಾಗ್ ವಿಲ್ ಬೈಟ್, ಬಟ್ ಆ್ಯಂಟಿಬಾಡೀಸ್ ಏನು ಇಲ್ಲಿ ವ್ಯಾಕ್ಸಿನ್ಸ್ ಕೊಟ್ಟ ಮೇಲೆ ಪ್ರೊಡಕ್ಷನ್ ಆಗುತ್ತೆ, ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗುತ್ತಲ್ಲ, ಆ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ನು ಕೇವಲ ನಿಮಿತ್ತ ಅಂದರೆ ಆ ಕ್ಷಣಕ್ಕೆ ಮಾತ್ರ ಅದು ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗಿರುತ್ತೆ. ಮತ್ತು ಯಾವಾಗ ಅದ್ರ ಡೋಸ್ ಯಾವಾಗ ಮುಗಿಯುತ್ತೋ ಸೊ ದೇರ್ ಬೈ ಇಟ್ ವಿಲ್ ನೆವರ್ ಪ್ರೊಡ್ಯೂಸ್ ಎನಿ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗಲ್ಲ. ಸೊ ಇದು ಲೈಫ್ ಲಾಂಗ್ ಏನಾಗುತ್ತೆ, ಲೈಫ್ ಲಾಂಗ್ ಕೊಡಲ್ಲ. ರೇಬಿಸಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಲೈಫ್ ಲಾಂಗ್ ಇಮ್ಯುನಿಟಿ ಪ್ರೊಟೆಕ್ಷನನ್ನು ಕೊಡೋದಿಲ್ಲ ಈ ವ್ಯಾಕ್ಸಿನು. ಇನ್ಫೆಕ್ಷನ್ ಎಕ್ಸ್ಪೋಜರ್ಗೆ ನಾವು ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೇವೆ. ವ್ಯಾಕ್ಸಿನ್ಸ್ ಮೂಲಕ ಕೊಟ್ಟರೆ ಅದನ್ನು ನಾವು ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ. ಇದರಲ್ಲಿ ಲೈಫ್ ಲಾಂಗ್ ಕೂಡ ಆಗ್ಬೋದು ಅಥವಾ ಪಾರ್ಷಿಯಲ್, ಆ ಕ್ಷಣಕ್ಕೆ ಮಾತ್ರ ಆಗಿರ್ಬೋದು, ಇನ್ಸ್ಟೆಂಟ್ ಆದರೂ ಆಗಿರ್ಬೋದು. ಓಕೆ, ಸೊ ವ್ಯಾಕ್ಸಿನ್ ವಿಚ್ ಈಸ್ ಗಿವನ್, ಇಲ್ಲಿ ನೀವೇನು ಯೋಚನೆ ಮಾಡಬೇಕು, ಆ್ಯಂಟಿಜೆನ್ಸ್ನ ಯೋಚನೆ ಮಾಡಿ. ಓಕೆ, ಆ್ಯಂಟಿಜೆನ್, ಇಯರ್ ಆಲ್ಸೋ ಆ್ಯಂಟಿಜೆನ್ ಮೂಲಕನೇ ವ್ಯಾಕ್ಸಿನ್. ಓಕೆ, ವ್ಯಾಕ್ಸಿನ್ ತಯಾರು ಮಾಡಿ ಅದನ್ನು ಕೊಡ್ತೀವಿ. ಅದ್ರ ಪ್ರಕಾರ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಪ್ರೊಡಕ್ಷನ್ ಆಗಿ ಆ ಎಗೇನ್ಸ್ಟು ರೇಬಿಸ್ ವೈರಸ್ ಎಗೇನ್ಸ್ಟ್ ಏನಾಗುತ್ತೆ, ಫೈಟ್ ಮಾಡುತ್ತೆ, ಕಂಬ್ಯಾಟ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಹೆಪಟೈಟಿಸಲ್ಲಿ ಒಂದು ಸಲ ಫೀಡ್ ಆದರೆ ಲೈಫ್ ಲಾಂಗ್ ಪ್ರೊಟೆಕ್ಷನನ್ನು ಕೊಡುತ್ತೆ, ಎ ಆ್ಯಂಡ್ ಬಿ. ಓಕೆನಾ. ಸೊ ಇದರಲ್ಲಿ ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿಗೆ ವ್ಯಾಕ್ಸಿನ್ ಬಂದು 0, 1 month ಆ್ಯಂಡ್ 6 month ಡೋಸಸ್. ಓಕೆ, ಇದು ಪ್ರೀ ಎಕ್ಸ್ಪೋಜರ್. ಯಾವುದಕ್ಕೆ ಹೇಳ್ತಾ ಇದ್ದೀನಿ ನಾನು, ರೇಬಿಸ್ಗೆ. ಪ್ರೀ ಎಕ್ಸ್ಪೋಜರ್ ಅಂದರೆ ಯಾವ ಫಸ್ಟ್ ಡೇ ಏನು ತೊಗೊಂಡಿರ್ತೀರ ಅದನ್ನು 0 ಮತ್ತು 7th day, 21 day ಆರ್ 28th day ಪ್ರೀ ಎಕ್ಸ್ಪೋಜರ್ ಅಂತ. ಓಕೆನಾ. ಪೋಸ್ಟ್ ಎಕ್ಸ್ಪೋಜರ್ ಅವ್ರಿಗೆ ಏನು ವ್ಯಾಕ್ಸಿನ್ ಫಸ್ಟ್ ಡೋಸ್. ಓಕೆ, ವ್ಯಾಕ್ಸಿನ್ ಫಸ್ಟ್ ಡೋಸ್ ಏನು ಕೊಡ್ತೀವಿ, ದಿಸ್ ಇಸ್ ಅ ಫಸ್ಟ್ ಡೋಸ್. ಪ್ಲಸ್ ನಾವೇನು ಮಾಡಬೇಕಾಗುತ್ತೆ, ಇಮ್ಯುನೋಗ್ಲೋಬುಲಿನ್ಸ್ ಅಂದರೆ ಹೊರ್ಗಡೆಯಿಂದ ನಾವೇನು ಮಾಡಬೇಕು, ರೆಡಿಮೇಡ್ ಇಮ್ಯುನೋಗ್ಲೋಬುಲಿನ್ಸ್ನ ಕೊಡಬೇಕಾಗುತ್ತೆ. ರೆಡಿಮೇಡ್ ಇಮ್ಯುನೋಗ್ಲೋಬುಲಿನ್ಸ್ ನಾಟ್ ಕಮ್ಸ್ ಅಂಡರ್ ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ. ಓಕೆನಾ. ಅದು ಬರೋದು ಆರ್ಟಿಫಿಷಿಯಲ್ ಪ್ಯಾಸಿವ್ ಅಂದರೆ ಹೊರಗಡೆಯಿಂದ ಕೊಡ್ತಾ ಇರೋದು, ವಿತೌಟ್ ಎನಿ ಎಫರ್ಟ್ ಆಫ್ ದ ಪೇಷಂಟ್. ಆಗ ಅದು ಎಫರ್ಟ್ ಏನಾದರೂ
ಹಾಕಿ ಪ್ರೊಡಕ್ಷನ್ ಮಾಡಿದ್ರೆ ಆ್ಯಂಟಿಬಾಡೀಸ್ನ ವಿತ್ ದ ಹೆಲ್ಪ್ ಆಫ್ ದ ವ್ಯಾಕ್ಸಿನ್ಸ್, ಅದನ್ನು ನಾವೇನಂತೀವಿ ಆರ್ಟಿಫಿಷಿಯಲ್ ಆ್ಯಕ್ಟಿವ್. ಸೊ ಹೊರ್ಗಡೆಯಿಂದ ನಾವು ಯಾವುದೇ ಪೇಷಂಟ್ನ ಎಫರ್ಟ್ ಇಲ್ದಲೆ ಹೊರ್ಗಡೆಯಿಂದನೇ ಕೊಟ್ಟರೆ ನಾವು ಅದನ್ನು ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಓಕೆನಾ. ಸೊ ಫಸ್ಟ್ ಡೋಸ್ ಕೊಡೋದನ್ನ ಆರ್ಟಿಫಿಷಿಯಲ್ ಆ್ಯಕ್ಟಿವ್. ರೇಬಿಸ್ ವ್ಯಾಕ್ಸಿನ್ಸ್ ಆರ್ ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ. ರೇಬಿಸ್ ಇಮ್ಯುನೋಗ್ಲೋಬುಲಿನ್ಸ್ ಆರ್ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ. ಇದು ನ್ಯಾಚುರಲ್ ಆಗಿ ಬರಲ್ಲ. ಓಕೆ, ರೇಬಿಸ್ ಏನಾಗುತ್ತೆ, ನ್ಯಾಚುರಲ್ ಆಗಿ ಲೈಫ್ ಲಾಂಗ್ ಇರೋದಿಲ್ಲ ಒಂದು. ಇನ್ನೊಂದು ನ್ಯಾಚುರಲ್ ಪ್ಯಾಸಿವ್, ಇದು ತಾಯಿಯಿಂದ ಯಾವುದೇ ರೀತಿಯಾದಂಥ ಆ್ಯಂಟಿಬಾಡೀಸ್ ಇಮ್ಯುನೋಗ್ಲೋಬುಲಿನ್ಸು ನಮಗೆ ನ್ಯಾಚುರಲ್ ಆಗಿ ಫೀಟಸ್ಗೆ ಅಥವಾ ಬೇಬಿಗೆ ಬಂದಿರಲ್ಲ. ಓಕೆ, ಸೊ ಬೇಬಿಗೆ ಏನು ಬಂದಿರಲ್ಲ, ಮದರಿಂದ ಇಮ್ಯುನೋಗ್ಲೋಬುಲಿನ್ಸ್ ಬಂದಿರಲ್ಲ. ಆಫ್ಟರ್ ದ ಬರ್ತ್ ಏನಾಗುತ್ತೆ, ಕೆಲವೊಂದು ಆ್ಯಂಟಿಬಾಡೀಸ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, IgA ಆಯಿತು, IgG ಆಯಿತು, ಇದು ಪ್ಲಾಸೆಂಟಾಯಿಂದ ಬರುತ್ತೆ, ಇದು ಕೊಲೆಸ್ಟ್ರಮ್ ಫಸ್ಟ್ ಬ್ರೆಸ್ಟ್ ಮಿಲ್ಕ್ ಅಂತ ಏನು ಹೇಳ್ತೀವಲ್ಲ ಅದ್ರ ಮೂಲಕ ಬರುತ್ತೆ ಈ ಇಮ್ಯುನೋಗ್ಲೋಬುಲಿನ್ಸ್. ಆದರೆ ರೇಬಿಸ್ನ ಕಂಬ್ಯಾಟ್ ಮಾಡುವಂಥ ಇಮ್ಯುನೋಗ್ಲೋಬುಲಿನ್ಸು ತಾಯಿಯಿಂದ ಬಂದಿರಲ್ಲ ನ್ಯಾಚುರಲ್ ಆಗಿ. ಸಿ, ದ ರೇಬಿಸ್ ಈಸ್ ನಾಟ್ ಅ ನ್ಯಾಚುರಲ್ ಆ್ಯಕ್ಟಿವ್ ಆಲ್ಸೋ, ನಾಟ್ ಅ ನ್ಯಾಚುರಲ್ ಪ್ಯಾಸಿವ್ ಆಲ್ಸೋ. Rabies infection is artificial active immunity. Rabies immunoglobulins what we are giving outside, it is artificial passive immunity. Okay na. So vaccine bandu artificial active, vaccine kuda artificial active immunity. Infection natural active barodilla. Idu infection exposure avudu, but infection exposure ಆದಮೇಲೆ, ಓಕೆ, ಅದಾದಮೇಲೆ ಲೈಫ್ ಲಾಂಗ್ ಪ್ರೊಡಕ್ಷನ್ ಮಾಡಿದರೆ ಮಾತ್ರ ಅದನ್ನು ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಇಲ್ಲಿ ಮೆಮೊರಿ ಸೆಲ್ಸಲ್ಲಿ, ರೇಬಿಸಲ್ಲಿ ಏನಾಗುತ್ತೆ, ಮೆಮೊರಿ ಸೆಲ್ಸಲ್ಲಿ ಫೀಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆಫ್ಟರ್ ದ ಇಮಿಡಿಯೇಟ್ ಬೈಟ್ ಆಫ್ ದ ಡಾಗ್, ಓಕೆ, bite of the dog, it spread overall the nervous system. Okay, nervous system na acquire ಮಾಡ್ಕೊಳ್ಳೋದ್ರಿಂದ, nervous system ಹೋಗೋದ್ರಿಂದ it will not goes to first, that will not stimulates to the immune system. ಅದೆಲ್ಲ ಹೋಗುತ್ತೆ, ಫಸ್ಟ್ ನರ್ವಸ್ ಸಿಸ್ಟಮ್ಗೆ ಹೋಗುತ್ತೆ. ಹಾಗಾಗಿ ಮೆಮೊರಿ ಸೆಲ್ಸಲ್ಲಿ ಫೀಡ್ ಇರಲ್ಲ. ಓಕೆನಾ. ಸೊ ದ್ಯಾಟ್ ಇಟ್ ವಿಲ್ ನೆವರ್ ಪ್ರೊಡ್ಯೂಸ್ ನೋ ಲೈಫ್ ಲಾಂಗ್, ಓಕೆ, ನೋ ಲೈಫ್ ಲಾಂಗ್ ಬೈ ದ ರೇಬಿಸ್. ಓಕೆ, ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ ಕೊಡೋದು ಅಂದರೆ ವ್ಯಾಕ್ಸಿನ್ಸಿಂದ ಲೈಫ್ ಲಾಂಗು ಇರುತ್ತೆ ಮತ್ತು ಇನ್ಸ್ಟೆಂಟು ಇರುತ್ತೆ. ಇನ್ಸ್ಟೆಂಟಲ್ಲಿ ರೇಬಿಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಹೆಪಟೈಟಿಸಲ್ಲಿ ಫಸ್ಟ್ ಅಟ್ ಬರ್ತ್ 24 hours ಒಳಗಡೆ ಏನು ಮಾಡುತ್ತೆ, ನಾವು ಫಸ್ಟ್ ಡೋಸ್ನ ಕೊಡಬೇಕು. ನೆಕ್ಸ್ಟ್ 1 month ಸೆಕೆಂಡ್ ಡೋಸು, ಆಮೇಲೆ ಥರ್ಡ್ ಡೋಸ್ 6 months. ಓಕೆನಾ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಪ್ಯಾಸಿವ್ ಅಂದರೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಇಮ್ಯುನೋಗ್ಲೋಬುಲಿನ್ಸ್ ಯಾವುದನ್ನ ನಾವು ಹೊರಗಡೆಯಿಂದ ಕೊಡ್ತೇವೆ ಅದನ್ನು ನಾವೇನಂತೀವಿ, ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳ್ತೇವೆ. ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿಯಲ್ಲಿ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಬರುತ್ತೆ. ಹೆಪಟೈಟಿಸಲ್ಲಿ ಹೆಪಟೈಟಿಸ್ ಇಮ್ಯುನೋಗ್ಲೋಬುಲಿನ್ಸ್ ಹೊರಗಡೆಯಿಂದನೂ ಕೊಡ್ತೇವೆ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದ ಅಕ್ವೈರ್ಡ್ ಇಮ್ಯುನಿಟಿ. ನಿಮಗೆ ಚಾರ್ಟ್ ಆಗಿ ತೋರಿಸ್ಬೇಕು ಅಂದರೆ ಅದು ಸಿಂಪಲ್ ಬೇಸಿಕ್, ಅದನ್ನು ಒಂದ್ಸಲ ನಿಮಗೆ ತೋರಿಸ್ತೀನಿ. ಈಗ ಇಮ್ಯುನಿಟಿಯಲ್ಲಿ 2 ರೀತಿ ಡಿವೈಡ್ ಆಗುತ್ತೆ. ಒಂದು ಇನ್ನೇಟ್ ಇಮ್ಯುನಿಟಿ ಮತ್ತು ಇನ್ನೊಂದು ಬಂದು ಅಕ್ವೈರ್ಡ್ ಇಮ್ಯುನಿಟಿ ಅಂತ. ಇನ್ನೇಟ್ ಇಮ್ಯುನಿಟಿ ಅಂತಂದರೆ ನಾನೇನು ಹೇಳಿದೆ, ಬೈ ಬರ್ತಿಂದ ಬರೋವಂಥದ್ದು. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸ್ಕಿನ್. ಓಕೆನಾ. ಸೊ ಅಕ್ವೈರ್ಡ್ ಇಮ್ಯುನಿಟಿಯಲ್ಲಿ 2 ರೀತಿ ಬರ್ತಾ ಹೋಗುತ್ತೆ. ಅಕ್ವೈರ್ಡ್ ಇಮ್ಯುನಿಟಿಯಲ್ಲಿ 2 ರೀತಿ ಬರ್ತಾ ಹೋಗುತ್ತೆ. ಒಂದು ಆ್ಯಕ್ಟಿವ್ ಇಮ್ಯುನಿಟಿ, ಇನ್ನೊಂದು ಪ್ಯಾಸಿವ್ ಇಮ್ಯುನಿಟಿ. ಒಂದು ಆ್ಯಕ್ಟಿವ್ ಇಮ್ಯುನಿಟಿ, ಇನ್ನೊಂದು ಪ್ಯಾಸಿವ್ ಇಮ್ಯುನಿಟಿ. ಆ್ಯಕ್ಟಿವಲ್ಲಿ ಕೂಡ ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತ ಬರೀರಿ, ಮತ್ತು ಪ್ಯಾಸಿವಲ್ಲಿ ಕೂಡ ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತ ಬರೀರಿ. ಓಕೆನಾ. ಸೊ ಹಿಯರ್ ನ್ಯಾಚುರಲ್ ಆರ್ಟಿಫಿಷಿಯಲ್, ಇಲ್ಲಿ ಕೂಡ ನ್ಯಾಚುರಲ್
artificial. Okay, so natural active immunity ನಾವೇನು ನೋಡ್ತೀವಿ, ನ್ಯಾಚುರಲ್ ಆಗಿ ಒಂದ್ಸಲ ಎಕ್ಸ್ಪೋಜರ್ ಆದರೆ ಏನಾದರೂ ಎಕ್ಸ್ಪೋಜರ್ ಆದರೆ ಲೈಫ್ ಲಾಂಗ್ ಪ್ರೊಟೆಕ್ಷನ್ನ ಕೊಡುತ್ತೆ ಇಮ್ಯುನಿಟಿ. ಓಕೆ, ದಟ್ ಈಸ್ ಲೈಫ್ ಲಾಂಗ್ ಪ್ರೊಟೆಕ್ಷನ್. ಯಾವ್ದು ಅದರಲ್ಲಿ ಚಿಕನ್ ಪಾಕ್ಸ್ ಹೇಳಿ, ಚಿಕನ್ ಪಾಕ್ಸ್, ಮೀಸಲ್ಸ್, ಓಕೆ, ಇನ್ಫ್ಲೂಯೆನ್ಸನೂ ಬರುತ್ತೆ, ಆ ಕೋವಿಡ್-19 ಕೂಡ ಬರುತ್ತೆ. ಓಕೆ, ಕೋವಿಡ್-19, ಇನ್ಫ್ಲೂಯೆನ್ಸಾ, ಕೋವಿಡ್-19 ಇನ್ಫೆಕ್ಷನ್ಸ್. ಒಂದ್ಸಲ ಇನ್ಫೆಕ್ಷನ್ ಏನಾದರೂ ಫೀಡ್ ಆದರೆ, ಇನ್ಫೆಕ್ಷನ್ನ ಮೆಮೊರಿ ಸೆಲ್ಸಲ್ಲಿ ಫೀಡ್ ಆದರೆ, ಸೊ ದಟ್ ವಿಲ್ ಗಿವ್ಸ್ ದ ಲೈಫ್ ಲಾಂಗ್ ಪ್ರೊಟೆಕ್ಷನ್. ಓಕೆ, ನೆಕ್ಸ್ಟ್ ಆರ್ಟಿಫಿಷಿಯಲ್ ಅಂದರೆ ಹೊರ್ಗಡೆಯಿಂದ ವೈರುಲೆನ್ಸ್ ಅಥವಾ ಆ್ಯಂಟಿಜೆನಿಕ್ ಏನಾದರೂ ಇದ್ದರೆ ಅದನ್ನು ನಾವು ವ್ಯಾಕ್ಸಿನ್ ರೂಪದಲ್ಲಿ ನಾವೇನಾದರೂ ಕೊಟ್ಟಾಗ ನಮ್ಮ ದೇಹದಲ್ಲಿ ಅದಕ್ಕೆ ಬೇಕಾದಂತಹ ಆ್ಯಂಟಿಬಾಡೀಸ್ನ ದೇಹದಲ್ಲಿ ಇಟ್ಕೊಂಡಿರುತ್ತೆ. ವೆನೆವರ್ ದೇರ್ ಇಸ್ ಎ ಇನ್ಫೆಕ್ಷನ್, ದಟ್ ಟೈಮ್ ಇಟ್ ವಿಲ್ ಕಂಬ್ಯಾಟ್ ಅಗೇನ್ಸ್ಟ್ ದಟ್ ವೈರಸ್ ಆರ್ ಆ್ಯಂಟಿಜನ್. ಓಕೆ, ಯಾವುದದು ವ್ಯಾಕ್ಸಿನ್ಸ್. ನೆಕ್ಸ್ಟ್ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಅಂದರೆ ಇದು ದೇಹದಲ್ಲಿ ಆ್ಯಂಟಿಬಾಡೀಸ್ ಇರುತ್ತೆ, ಬಟ್ ಅದು ಎಲ್ಲಿರುತ್ತೆ, ದೇಹದಲ್ಲಿ ಎಲ್ಲಿಂದ ಬಂದಿದೆ, ಅದು ನ್ಯಾಚುರಲ್ ಆಗಿ ಬಂದಿದೆ. ಓಕೆ, ಸೊ ಪ್ರೊಡಕ್ಷನ್ ಆಗಿಲ್ಲ, ಪೇಷಂಟ್ ಎಫರ್ಟ್, ಐ ಡೋಂಟ್ ವಾಂಟ್ ಟು ಸೇ ದ ಪೇಷಂಟ್, ದಿಸ್ ಒನ್. ಓಕೆ, ಅವರ ಹ್ಯೂಮನ್ ಏನಿರುತ್ತಲ್ಲ ಅವರೇ ಪ್ರೊಡಕ್ಷನ್ ಮಾಡಿರಲ್ಲ, ಬಟ್ ತಾಯಿಯಿಂದ ಬಂದಿರುತ್ತೆ. ಅದನ್ನು ನಾವೇನಂತೀವಿ ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಸೊ ಅದು ಇಮ್ಯುನೋಗ್ಲೋಬುಲಿನ್ ಎ, ಇಮ್ಯುನೋಗ್ಲೋಬುಲಿನ್ ಜಿ. ಓಕೆನಾ, ಇಮ್ಯುನೋಗ್ಲೋಬುಲಿನ್ ಎ ಕೊಲೆಸ್ಟ್ರಾಮಿಂದ ಬರುತ್ತೆ ಅಂತ ಹೇಳಿದೆ. ಕೊಲೆಸ್ಟ್ರಾಮ್ ಅಂದರೆ ಫಸ್ಟ್ ಬ್ರೆಸ್ಟ್ ಮಿಲ್ಕ್. ಇಮ್ಯುನೋಗ್ಲೋಬುಲಿನ್ ಜಿ ಪ್ಲಾಸೆಂಟಾ ಮೂಲಕ ಬರುತ್ತೆ. ಓಕೆನಾ, ನೆಕ್ಸ್ಟ್ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತಂದರೆ ಇದು ಕೂಡ ಪೇಷಂಟ್ ಅಥವಾ ಹ್ಯೂಮನ್ ಎಫರ್ಟ್ ಇಲ್ದಲೆ ಹೊರಗಡೆಯಿಂದ ಕೊಡ್ತಕ್ಕಂಥದ್ದು. ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಆಗಿರ್ಬೋದು ಅಥವಾ ಹೆಪಟೈಟಿಸ್ ಇಮ್ಯುನೋಗ್ಲೋಬುಲಿನ್ ಆಗಿರ್ಬೋದು. ಯಾವುದೇ ಇಮ್ಯುನೋಗ್ಲೋಬುಲಿನ್ಸ್ ಹೊರಗಡೆಯಿಂದ ಕೊಡ್ತಿದ್ದೀವಿ, ನ್ಯಾಚುರಲ್ ಆಗಿ ದೇಹದಲ್ಲಿಲ್ಲ, ಹೊರಗಡೆಯಿಂದ ಕೊಡ್ತಾ ಇದ್ದೀವಿ, ಅಥವಾ ಆ್ಯಂಟಿ ಸೀರಮ್ಸ್ನ ನಾವು ಕೊಡ್ತಾ ಇದ್ದೀವಿ. ಸೊ ಟೋಟಲ್ ಹೇಳ್ಬೇಕಂದ್ರೆ ವಿ ಆರ್ ಗಿವಿಂಗ್ ದ ರೆಡಿಮೇಡ್ ಆ್ಯಂಟಿಬಾಡೀಸ್. ಓಕೆ, ರೆಡಿಮೇಡ್ ಆ್ಯಂಟಿಬಾಡೀಸ್ನ ನಾವೇನಂತೀವಿ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ. ಓಕೆ, ನಾನು ನಿಮಗೆ ರೇಬಿಸ್ ಮತ್ತು ಹೆಪಟೈಟಿಸ್ನ ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಟ್ಟೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಫಾರ್ ನಾರ್ಸೆಟ್ ಎಕ್ಸಾಮ್ ಆ್ಯಂಡ್ RRB. ಸೊ ಇದು ಬೇಸಿಕ್. ಓಕೆನಾ, ಇನ್ನೇಟ್ ಇಮ್ಯುನಿಟಿ, ಅಕ್ವೈರ್ಡ್ ಇಮ್ಯುನಿಟಿ, ಅದರಲ್ಲಿ 2 ರೀತಿ ಬರುತ್ತೆ, ನ್ಯಾಚುರಲ್, ಆರ್ಟಿಫಿಷಿಯಲ್ ಎರಡರಲ್ಲೂ ಇರುತ್ತೆ ಅಂತ. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ನಾರ್ಸೆಟ್ ಆ್ಯಂಡ್ RRB ಎಕ್ಸಾಮ್. ಇದು ಎಷ್ಟು ಜನಕ್ಕೆ ಮ್ಯಾಕ್ಸಿಮಮ್ ಆಗಿ ಶೇರ್ ಆಗಬೇಕು ಅಷ್ಟು ಜನಕ್ಕೂ ಶೇರ್ ಮಾಡಿ. ಯಾಕಂದರೆ ರೇಬಿಸ್ ಆ್ಯಂಡ್ ಹೆಪಟೈಟಿಸ್ ಡಿಫ್ರೆನ್ಸ್ನ ಭಾಳಷ್ಟು ಕಡಿಮೆ ಜನ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಓದೋರು ನಿಜವಾದ ಆಸ್ಪಿರೆಂಟ್ಸ್ ಏನು ಮಾಡಿರ್ತಾರೆ, ಜಾಸ್ತಿನೇ ಓದಿರ್ತಾರೆ, ಆ್ಯಂಡ್ ದೇ ವಿಲ್ ರೀಡ್ ಆ್ಯಂಡ್ ದೇ ಹ್ಯಾವ್ ಟು ರೀಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.